ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಾಯ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 16, 16ನೇ ಅಧ್ಯಾಯ. ಯೋಬನ ಗ್ರಂಥ 16ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 15ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ದೊಡ್ಡ ಮಾತು ಎಲಿಫಜನ ಒಂದು ಮಾತಾಗಿದೆ. ಯೋಬನ ಸ್ನೇಹಿತರಲ್ಲಿ ಒಬ್ಬನು ಎಲಿಫಜನು ಮಾತಾಡುವಾಗ ದೇವರಂತ ಸುಮಾರು 10 ಬಾರಿ ಉಪಯೋಗ ಮಾಡ್ತಾನೆ. ಒಳ್ಳೆ ಮಾತು. ದೇವರ ಆಲೋಚನಾ ಸಭೆಯ ಬಗ್ಗೆ ಮಾತಾಡ್ತಾನೆ, ದೇವರ ಆಧರಣೆಗಳ ಕುರಿತಾಗಿ ಮಾತಾಡ್ತಾನೆ, ದೇವರಿಗೆ ವಿರುದ್ಧವಾಗಿರಬಾರದು, ದೇವರು ನಂಬುವಂಥದ್ರ ಕುರಿತಾಗಿ, ದೇವರ ದೃಷ್ಟಿಯ ಬಗ್ಗೆ ಮತ್ತು ದೇವರ ಬಾಯಿಯ ಶ್ವಾಸದ ಬಗ್ಗೆ, ಈ ರೀತಿಯಾಗೆಲ್ಲ ಭಾಳ ದೊಡ್ಡ ಮಾತುಗಳನ್ನು ಎಲಿಫಜನು ನುಡಿತಾನೆ. ಆದರೂ ಕೂಡ ಆ ಮಾತು ಸರಿಯಾದಂಥ ಮಾತು ಅಲ್ಲ ಎಂಬುದಾಗಿ ನಾವು ಅದನ್ನು ಓದ್ಬಿಟ್ರೆ, ಎಂಥ ಮಾತುಗಳನ್ನು ಎಲಿಫಜನು ನುಡಿತಾನೆ. ದೇವರ ಆಲೋಚನೆ ಬಗ್ಗೆ, ದೇವರ ಆಧರಣೆಯ ಬಗ್ಗೆ ಮಾತಾಡ್ತಿದ್ದಾನೆ, ದೇವರ ಬಾಯಿಯ ಬಗ್ಗೆ ಮಾತಾಡ್ತಿದ್ದಾನೆ ಎಂಬುದಾಗಿ ನಾವು ಅಂದ್ಕೊಳ್ಬೋದು. ಆದರೆ ದೇವರನ್ನು ಕೇಳಿದರೆ ದೇವರು ಹೇಳುವಂಥ ಮಾತು 42ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಯೆಹೋವನ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲಿಫಜನನ್ನು ಕುರಿತು, ಈಗ ದೇವರು ಮಾತನಾಡಿದಂಥ, ಈಗ ತಾನೇ 15ನೇ ಅಧ್ಯಾಯದಲ್ಲಿ ಮಾತಾಡಿದಂಥ ಎಲಿಫಜನ ಬಗ್ಗೆ, ಅವನ ಬಗ್ಗೆ ದೇವರ ಹೇಳಿಕೆ ಏನಂದರೆ, ನಿನ್ನ ಮೇಲೆಯೋ ನಿನ್ನ ಇಬ್ಬರ ಸ್ನೇಹಿತರ ಮೇಲೆಯೋ ಕೋಪಗೊಂಡಿದ್ದೇನೆ. ದೇವರು ಎಲಿಫಜನಿಗೆ ಮಾತನಾಡುವಂಥ ಮಾತಿದು. ಇಷ್ಟವರೆಗೆ ಯೋಬನು ಒಂದೊಂದಾಗಿ ಮಾತಾಡ್ದ. ಆದರೆ ಈ ಎಲಿಫಜನು ಇಲ್ಲ, ಯೋಬನಿಗೆ ದೇವರ ಭಯ ಇಲ್ಲ, ದೇವರ ಭಯ ಯಾಕೆ ಕ್ಷಯ ಮಾಡಿಕೊಳ್ತಾ ಇದ್ದಿ, ಭಯಭಕ್ತಿ ಇಲ್ಲ, ದೇವರ ಹೆದರಿಕೆ ಇಲ್ಲ ನಿನಗೆ, ಹಾಗೆಲ್ಲ ಹೇಳ್ತಿದ್ದಾನೆ. ಆದರೆ ಈಗ ದೇವರು ಕೊನೆಗೆ, ಅಂದರೆ ಇವೆಲ್ಲ ಆಗಿಲ್ಲ, ಇನ್ನೂ ನಡೀತಾ ಇದೆ, ಕೊನೆಗೆ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ ಎಂಬುದಾಗಿ ಆ 3 ಸ್ನೇಹಿತರಿಗೆ ಹೇಳ್ತಾನೆ. ಎಲಿಫಜನು ಸ್ವಲ್ಪ ಲೀಡರ್ಶಿಪ್, ನಾಯಕತ್ವ ವಹಿಸಿದಂಥ ವ್ಯಕ್ತಿಯಾಗಿದ್ದರಿಂದ ಅವನಿಗೂ ಅವನ 2 ಸ್ನೇಹಿತರಿಗೂ ದೇವರು ಕೋಪಗೊಂಡಿದ್ದೇನೆ, ಸರಿ ಅಲ್ಲ ನೀವು ಆಡಿದ್ದಂತ ಹೇಳ್ತಾನೆ. ಸರ್, ಎಲಿಫಜನು ಆ ರೀತಿಯಾಗಿ 15ನೇ ಅಧ್ಯಾಯದಲ್ಲಿ ಹೇಳಿದ ಮೇಲೆ ಯೋಬನು ಈಗ ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ ನೋಡೋಣ ಬನ್ನಿರಿ. 16ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ. ಆಗ ಯೋಬನು ಹೀಗೆ ಉತ್ತರ ಕೊಟ್ಟನು ಎಲಿಫಜನಿಗೆ ಮತ್ತು ಅವನ 2 ಸ್ನೇಹಿತರಿಗೆ, ಇಂಥ ಮಾತುಗಳನ್ನು ಬಹಳವಾಗಿ ಕೇಳಿದ್ದೇನೆ. ಯಾವಾಗ ಕೇಳಿದ್ದ ಗೊತ್ತಿಲ್ಲ. ಬಹುಶಃ ಯೋಬನು ಇಂಥ ಮಾತುಗಳು ಇದೇ ಫಸ್ಟ್ ಟೈಮು ಸ್ನೇಹಿತರಿಂದ ಕೇಳಿರ್ಬೋದು, ಅಥವಾ ಬೇರೆಯವರಿಂದ ಕೂಡ ಕೇಳಿರ್ಬೋದು. ಏನು, ನೀವೆಲ್ಲರೂ ಬೇಸರಿಕೆಯನ್ನು ಹುಟ್ಟಿಸುವ ಆದರಣೆಯವರಾಗಿದ್ದೀರಿ. ಆದರಣೆಯಲ್ಲಿ 2 ಟೈಪ್. ಮಾತಾಡುವಾಗ ಜನರಿಗೆ ಆಧರಣೆ ಆಗಬೇಕು, ಆದರೆ ಇಲ್ಲಿ ಮಾತಾಡುವಾಗ ಬೇಸರಿಕೆ ಆಗ್ತಾ ಇದೆ. ಬೇಸರಿಕೆಯನ್ನು ಹುಟ್ಟಿಸುವ ಆದರಣೆಯವರಾಗಿದ್ದೀರಿ. ಬೇಸರಿಕೆ ಹುಟ್ಟಿಸ್ತಾ ಇದ್ದೀರಿ ನೀವು. ಒಣ ಮಾತುಗಳಿಗೆ ಪಾರವಿಲ್ಲವೋ? ನೀವು ಆಡಿದ್ದು ಒಣ ಮಾತು ಎಂಬುದಾಗಿ ಹೇಳಿಬಿಟ್ಟು ಸ್ವಲ್ಪ ವ್ಯಂಗ್ಯವಾಗಿ ಯೋಬನು ಮಾತಾಡ್ತಿದ್ದಾನೆ. ಯೋಬನು ಈ 16ನೇ ಅಧ್ಯಾಯದಲ್ಲಿ ಸುಮಾರು 22 ವಚನಗಳಿದೆ. ಸುಮಾರು 40 ಬಾರಿ, ಈ ಒಂದು ಅಧ್ಯಾಯದಲ್ಲಿ 40 ಬಾರಿ ತನ್ನ ವಿಷಯದಲ್ಲಿ, 40ಕ್ಕಿಂತಲೂ ಹೆಚ್ಚು ಸಾರಿ ನಾನು, ನನ್ನನ್ನು, ನನಗೆ ಎಂಬುದಾಗಿ ಸುಮಾರು
40 ಬಾರಿ ತನ್ನ ವಿಷಯದಲ್ಲಿ ಮಾತಾಡ್ಕೊಳ್ತಿದ್ದಾನ್ರಿ. ಅದೇ ಸಂದರ್ಭದಲ್ಲಿ ದೇವರ ಬಗ್ಗೆ ಕೂಡ ಸುಮಾರು 7 ಸಾರಿ ಆದರೂ ಮಾತಾಡ್ತಾನ್ರಿ ಈ ಚಿಕ್ಕ ಅಧ್ಯಾಯದಲ್ಲಿ. ಆದ ಕಾರಣ 4ನೇ ವಚನದಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಾನೆ ಯೋಬನ್ ಅಂತ ಹೇಳಿದ್ನಲ್ವ. ಏನು ಮಾತಾಡ್ತಿದ್ದಾನೆ ನೋಡೋಣ. ನಾನು ನಿಮ್ಮ ಹಾಗೆ ಮಾತಾಡಬಲ್ಲೆನು, ನನಗೂ ಗೊತ್ತು ನಿಮ್ಮ ಹಾಗೆ ಮಾತಾಡಲಿಕ್ಕೆ. ನೀವು ನನ್ನ ಸ್ಥಿತಿಯಲ್ಲಿ ಇದ್ದಿದ್ದರೆ ನಾನು ನಿಮಗೆ ವಿರುದ್ಧವಾಗಿ ಮಾತುಗಳನ್ನು ಹೊಸೆದು ನಿಮ್ಮ ವಿಷಯದಲ್ಲಿ ತಲೆಯಾಡಿಸಬಹುದಾಗಿತ್ತು. ಆದರೆ ಯೋಬನು ವ್ಯಂಗ್ಯವಾಗಿ ಮಾತಾಡಿದರು, ಅವನು ಪ್ರತಿಕ್ರಿಯೆಯಾಗಿ ಮಾತಾಡಿದರು. ಯೋಬನು ಮುಯಿಗೆ ಮುಯಿ ತೀರಿಸುವಂಥ ರೀತಿಯಲ್ಲಿ ಮಾತಾಡಲಿಕ್ಕೆ ಇಷ್ಟಪಡಲಿಲ್ಲ. ಮಾತಾಡಬಹುದಾಗಿತ್ತು, ನಿಮ್ಮ ಹಾಗೆ ನಾನು ಕೂಡ ಮಾತನಾಡಬಲ್ಲೆ, ಆದರೆ ನಾನು ಬಾಯಿಂದ ನಿಮ್ಮನ್ನು ಧೈರ್ಯಗೊಳಿಸಿ ತುಟಿಗಳ ಆಧರಣೆಯಿಂದ ನಿಮ್ಮ ದುಃಖವನ್ನು ಶಮನಪಡಿಸಬಹುದಾಗಿತ್ತು. ನಾನು ಮಾತಾಡಿದರೂ ನನ್ನ ಮನವ್ಯಥೆಯು ಶಾಂತವಾಗುವುದಿಲ್ಲ. ಸುಮ್ಮನಾದರೂ ಕಷ್ಟ ನಿವಾರಣೆ ಆಗೋದು. ಮಾತಾಡಲಿಕ್ಕೂ ಆಗದಂಥ ಪರಿಸ್ಥಿತಿ, ಸುಮ್ಮನೆ ಇರಲಿಕ್ಕೂ ಆಗದಂಥ ಒಂದು ಪರಿಸ್ಥಿತಿ. ಹೌದು, ಒಬ್ಬ ವ್ಯಕ್ತಿ ತನಗಿದ್ದಂಥ ಆಸ್ತಿಯನ್ನೆಲ್ಲ, ತನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡು, ತನ್ನ ಆರೋಗ್ಯವನ್ನೆಲ್ಲ ಕಳ್ಕೊಂಡು, ಭಕ್ತಿವಂತನಾಗಿದ್ದು, ಭೂಲೋಕದಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿಯಾಗಿದ್ದು, ಇಂಥ ಕಷ್ಟಗಳನ್ನು ಹಾದು ಹೋಗ್ತಿರುವಾಗ 7 ದಿನಗಳು ಈ ಸ್ನೇಹಿತರು 3 ಬಂದು ಅವನ ಸಂಗಡ ಅಳುತ್ತಾ ಇದ್ದರು, ಅವನಿಗೆ ಆದರಣೆ ನೀಡಬೇಕಂತ ಬಂದರು, ಅವನ ದುಃಖದಲ್ಲಿ ಭಾಗಿಗಳಾಗಿದ್ದರು. ಅದಾದ ಮೇಲೆ 7ನೇ ದಿನ ಆದ ನಂತರ ಅವರು ಮಾತಾಡ್ತಿದ್ದಾರೆ. ಒಬ್ಬರಿಗೊಬ್ಬರು ಮಾತನಾಡುವಾಗ ಅವರು ಯಾಕೆ ಹೀಗೆಲ್ಲ ಆಯಿತು, ಯಾಕೆ ಸಂಕಟ, ಯಾಕೆ ಭಕ್ತನು ಸಂಕಟ ಪಡ್ತಿದ್ದಾನೆ, ಯಾಕೆ ದೇವರನ್ನು ನಂಬಿದವರಲ್ಲಿ ಇಂಥ ಸಮಸ್ಯೆಗಳು, ಹೋರಾಟ, ನೋವು, ನಷ್ಟ, ಅಪಾರ್ಥತೆ, ಒಬ್ಬಂಟಿತನ, ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು 4 ಜನರು ಸೇರಿ ಕಂಡುಹಿಡಿತಿದ್ದಾರೆ. ಯೋಬನಿಗೂ ಕಂಡುಹಿಡಿಲಿಕ್ಕೆ ಆಗಲಿಲ್ಲ. ಒಂದು ವೇಳೆ ನಮಗೆ ಸಾಕಷ್ಟು ಮಾಹಿತಿ ಸಂಗ್ರಹ ಸತ್ಯವೇದದಲ್ಲಿ, ಬೈಬಲ್ನಲ್ಲಿ 66 ಪುಸ್ತಕಗಳಲ್ಲಿ ಕೊಡಲ್ಪಟ್ಟಿದೆ. ಆದರೆ ಯೋಬನ ಕಾಲದಲ್ಲಿ ಅವನಿಗೆ ಬಹುಶಃ ಒಂದು ಪುಸ್ತಕ ಕೂಡ ಇರಲಿಲ್ಲ. ಯಾಕಂತೇಳಿದರೆ ಈಗಾಗಲೇ ನಾನು ಹೇಳಿದ ಹಾಗೆ ಯೋಬನ ಪುಸ್ತಕ ಬೈಬಲ್ನಲ್ಲಿ, ಅಂದರೆ ಬರೆದಂಥ ಪುಸ್ತಕಗಳಲ್ಲಿ ಹಳೆಯದು ಯಾವುದು ಎಂಬುದಾಗಿ ನೋಡುವಾಗ ಕ್ರಿಸ್ತಪೂರ್ವ 1843ರಿಂದ ಕ್ರಿಸ್ತ ಶಕ 1703 ವರ್ಷಗಳಲ್ಲಿ ನಡುವೆ ಈ ಯೋಬನ ಗ್ರಂಥ ಬರೆಯಲಾಗಿತ್ತು. ಆದರೆ 1688ರಲ್ಲಿ ಕ್ರಿಸ್ತ ಪೂರ್ವ 1688ರಲ್ಲಿ, ಅಂದರೆ ಯೋಬನ ಪುಸ್ತಕ ಬರೆದ ನಂತರ ಆದಿಕಾಂಡ ಪುಸ್ತಕ ಬರೆಯಲ್ಪಟ್ಟಿತ್ತು. ದೇವರ ದೃಷ್ಟಿಯಲ್ಲಿ ನಾವು ಈ ರೀತಿಯಾಗಿ ಯೋಚನೆ ಮಾಡಿಕೊಳ್ಬೋದು. ದೇವರ ದೃಷ್ಟಿಯಲ್ಲಿ ಆತನು ಸೃಷ್ಟಿಗಿಂತಲೂ ಮುಂಚಿತವಾಗಿ ಏನಾದರೂ ಬರಿಬೇಕಂತ ಆತನು ಪ್ರಥಮ ಬಾರಿಯಾಗಿ ಅನಿಸಿದಂಥ ವಿಷಯ ಯಾವುದಂತ ಹೇಳ್ಬಿಟ್ಟು ನೋಡುವಾಗ ಭಕ್ತಿವಂತನ ಚರಿತ್ರೆ, ಸಂಕಟದ ಕುರಿತಾಗಿ, ಸಂಕಟವನ್ನು ನಿಭಾಯಿಸುವುದು ಹೇಗೆ, ಒಬ್ಬ ವಿಶ್ವಾಸಿ ದೇವರ ಭಕ್ತನು ಸಮಸ್ಯೆ ಬಂದಾಗ ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ವ್ಯವಹರಿಸಬೇಕೆಂಬಂಥದ್ದನ್ನು ದೇವರು ಮನುಷ್ಯರಿಗೋಸ್ಕರವಾಗಿ ಚರಿತ್ರೆಯಲ್ಲಿ ಬರೆದಿಟ್ಟಿದ್ದಾನೆ. ಆದರೆ ಕ್ರಮವಾಗಿ ಅಡಕ ಮಾಡುವಾಗ ಆದಿಕಾಂಡ ಮೊದಲು, ಯೋಬನ ಪುಸ್ತಕ ಆಮೇಲೆ ನಡುವೆ ಬರುವಂಥದ್ದಾಗಿದೆ. ಬರೆದಂಥದ್ರ ಕುರಿತಾಗಿ ನಾವು ನೋಡಿದ್ವಿ. ಸರಿ, ಯೋಬನ ವಿಷಯದಲ್ಲಿ ಒಂದು ಒಳ್ಳೆಯ ಅಭ್ಯಾಸ ನಾನು ಕೂಡ ಕಲಿಬೇಕು, ನಾವು ಕೂಡ ಕಲಿಬೇಕು. ಅದೇನಂತ ಹೇಳಿದರೆ, ಇಬ್ಬರು ವ್ಯಕ್ತಿಗಳು ಮಾತನಾಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಯೋಬನ ಹತ್ರ ಮಾತಾಡ್ತಿದ್ದಾನೆ, ಯೋಬನು ಆ ವ್ಯಕ್ತಿ ಹತ್ರ ಮಾತಾಡ್ತಿದ್ದಾನೆ, ಯೋಬನು ಎಲಿಫಜ್ ಎಂಬಂಥ ವ್ಯಕ್ತಿ ಹತ್ರ ಮಾತನಾಡ್ತಾ ಇರುವಾಗ
ಇದ್ದಕ್ಕಿದ್ದಂತೆ ದೇವರ ಹತ್ರನೂ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಶ್ಚರ್ಯ ಅಲ್ವಾ? ಈಗಲೂ ಆತನು ನನ್ನನ್ನು ಕುಂದಿಸಿದ್ದಾನೆ. ಹೌದು, ದೇವ್ರ ಬಗ್ಗೆ ನೀವು ಹೇಳಿದ್ರಿ 10 ಬಾರಿ ಎಲಿಫಜನು ಯೋಬನ ಹತ್ರ 15ನೇ ಅಧ್ಯಾಯದಲ್ಲಿ ದೇವ್ರ ಬಗ್ಗೆ 10 ಬಾರಿ ಮಾತಾಡಿದನಲ್ಲ. ಈಗ ಯೋಬನು ಕೂಡ ಮಾತಾಡ್ತಾ ಇದ್ದಾನೆ ದೇವರ ವಿಷಯದಲ್ಲಿ. ಆದರೆ ದೇವರ ವಿಷಯದಲ್ಲಿ ಯಾವ ರೀತಿಯಾಗಿ ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ, ನೇರವಾಗಿ ಮೊದಲನೇ ವ್ಯಕ್ತಿ ಹತ್ರ ಮಾತಾಡಿದ ಹಾಗೆ, ಯಾವ ರೀತಿಯಾಗಿ ಸ್ನೇಹಿತರ ಹತ್ರ, ಎಲಿಫಜನ ಹತ್ರ ಮುಂದೆ 3 ಸ್ನೇಹಿತರು ಕೂತಿದ್ದಾರೆ, ಅವ್ರ ಹತ್ರ ಮಾತಾಡಿದ ಹಾಗೆ ದೇವರ ಹತ್ರ ಯೋಬನು ಮಾತಾಡ್ತಾನೆ. ಭಾಳ ಒಳ್ಳೆಯ ಒಂದು ಸೀನ್ ಇದು, ಒಳ್ಳೆಯ ಒಂದು ದೃಶ್ಯ ಇದು, ಒಳ್ಳೆಯ ಒಂದು ವಿಚಾರ ಕಲಿಯುವಂಥ ಒಂದು ಸಂಗತಿ. ದೇವ 7ನೇ ವಚನ 16ನೇ ಅಧ್ಯಾಯ ಯೋಬನ ಗ್ರಂಥ, ನೀನು ನನ್ನ ಬಳಗದವರನ್ನೆಲ್ಲ ಹಾಳು ಮಾಡಿದ್ದಿ, ನೀನು ನನ್ನನ್ನು ಹಿಡಿದಿರುವುದು ನನಗೆ ಪ್ರತಿಸಾಕ್ಷಿಯಾಗಿದೆ, ನನ್ನ ಕ್ಷೀಣತ್ವವು ನನಗೆ ವಿರೋಧವಾಗಿ ಎದ್ದು ನನ್ನ ಮುಖದ ಮುಂದೆ ಸಾಕ್ಷಿ ಕೊಡುತ್ತದೆ. ನೀನು ಅಂತ ಹೇಳಿದಾತನು ಈಗ ಆತನ ಸಿಟ್ಟು ನನ್ನನ್ನು ಸೀಳಿ ಹಿಂಸಿಸ್ತದೆ. ಆತನು ಅಂತ ಹೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡ್ತಾನೆ. ದೇವರ ಹತ್ರ ಸ್ವಲ್ಪ ಮಾತಾಡ್ತಾನೆ, ಈಗ ಆತನು. ಹಾಗೆ ನನಗೆ ವಿರುದ್ಧವಾಗಿ ಹಲವರು ಗುಂಪು ಕೂಡಿ ಬಾಯಿ ಕಿಸಿದು ನನ್ನನ್ನು ಅಣಕಿಸಿ ಚೀ ಎಂದು ನನ್ನ ದವಡೆಯ ಮೇಲೆ ಬಡಿದಿದ್ದಾರೆ. ದೇವರು ನನ್ನನ್ನು ತುಂಟರಿಗೆ ಒಪ್ಪಿಸಿ ಕೆಟ್ಟವರ ಕೈಗೆ ಎಸೆದು ಬಿಟ್ಟಿದ್ದಾನೆ. ತುಂಟರ ಕೈಗೆ ಅಂದರೆ ಮುಂದೆ ಕೂತಿರುವಂಥ 3 ತುಂಟರು ಸ್ನೇಹಿತರ ಬಗ್ಗೆ ಅವನು ಸ್ವಲ್ಪ ವ್ಯಂಗ್ಯವಾಗಿ ಇಲ್ಲಿ ಯೋಬನು ಹೇಳ್ತಾ ಇದ್ದಾನೆ. ನಾನು ನೆಮ್ಮದಿಯಿಂದಿದ್ದಾಗ ದೇವರು ನನ್ನನ್ನು ಒಡೆದು ಹಾಕಿದನು. ಹೌದು, ತನ್ನ ಮನಸ್ಸಿಗೆ ಏನು ಅನಿಸ್ತೋ ಅದನ್ನೆಲ್ಲ ಹೇಳ್ತಿದ್ದಾನೆ. ಪ್ರಕಟಣೆ ಇಲ್ಲದೆ ಅವನು ಹೇಳಿದ್ದು ದೇವರಿಗೆ ತಪ್ಪಾಗಿ ಕಾಣಲಿಲ್ಲ. ಒಂದು ವೇಳೆ ಏನಾದರೂ ತಪ್ಪಿದ್ರೂ ಕೂಡ ಯೋಬನು ಒಂದು ಪ್ರೇಯರ್ ಕೊನೆಗೆ ಮಾಡ್ತಾನೆ. ಅದು ಭಾಳ ಚೆನ್ನಾಗಿದೆ, ಅದನ್ನು ನಾನು ಹೇಳಲೇಬೇಕು. ಒಂದೊಂದು ಅಧ್ಯಾಯ ಯೋಬನ ಗ್ರಂಥದಿಂದ ನಾವು ಅಧ್ಯಯನ ಮಾಡಿಕೊಳ್ಳುವಾಗ ನಾವು ಮತ್ತೆ ಕೊನೆಯ ಅಧ್ಯಾಯಕ್ಕೆ ಹೋಗುವಂಥದ್ದು ಒಳ್ಳೆಯದು. 42ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ಯೋಬನು ತಾನೇ ಒಂದು ಮಾತು ಹೇಳ್ತಾನೆ. ಅದನ್ನು ನಾವು 42ನೇ ಅಧ್ಯಾಯಕ್ಕೆ ಬಂದಾಗ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಆದರೆ ಈಗಲೇ ಸ್ವಲ್ಪ ಅದನ್ನು ನೋಡಿಬಿಟ್ರೆ ಒಳ್ಳೆಯದು. 6ನೇ ವಚನದಲ್ಲಿ, 42ನೇ ಅಧ್ಯಾಯ ಯೋಬನ ಗ್ರಂಥ 6ನೇ ವಚನದಲ್ಲಿ, ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಹಾಗಾದರೆ ಯೋಬನು ಆಡಿದ್ದನ್ನು ತಿರಸ್ಕರಿಸಿ, ನೋಡ್ರಿ ಆಶ್ಚರ್ಯ ಅಲ್ವಾ? ರೈಟ್, ಸರಿ. ಮುಂದೆ ನಾವು ಯೋಬನ ಗ್ರಂಥ ಮುಂದುವರಿಸೋಣ್ರೆ 16ನೇ ಅಧ್ಯಾಯದ 13ನೇ ವಚನದಲ್ಲಿ ಆತನ ಬಾಣಗಳು, ದೇವರ ಒಂದು ವ್ಯವಹಾರ ಯೋಬನನ್ನು ಒಂದೊಂದಾಗಿ ಯೋಬನ ಜೀವನದಲ್ಲಿ ಸಂಭವಿಸಿದಂಥದ್ದೆಲ್ಲ ದೇವರ ಬಾಣಗಳು ಎಂಬುದಾಗಿ ಅವನಿಗೆ ಅನಿಸಿತು. ಆತನ ಬಾಣಗಳು ನನ್ನನ್ನು ಮುತ್ತಿಕೊಂಡಿವೆ, ಆತನು ಕರ್ಣವಿಲ್ಲದೆ ನನ್ನ ಅಂತರಂಗವನ್ನು ಇರಿದು ಭೂಮಿಯ ಮೇಲೆ ನನ್ನ ಪಿತ್ತವನ್ನು ಸುರಿಸಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಶೈಲಿ, ತನ್ನದೇ ಆದಂಥ ರೀತಿಯಲ್ಲಿ ಒಂದು ಪದ್ಯದೋಪಾದಿಯಲ್ಲಿ ಅವನು ನುಡಿತಾ ಇದ್ದಾನ್ರಿ. ನನ್ನನ್ನು ಒಡೆದೊಡೆದು ಶಿಥಿಲಪಡಿಸಿ ಶೂರನ ಹಾಗೆ ನನ್ನ ಮೇಲೆ ಓಡಿ ಬರ್ತಾನೆ. ದೇವರು ಇದೆಲ್ಲ ಸ್ವಲ್ಪ ದೇವರ ವಿಷಯವಾಗಿ ಸರಿಯಾಗಿಲ್ಲ ಅಂತ ನಮಗೆ ಅನಿಸ್ಬೋದು. ಆದರೆ ಯೋಬನು ಆ ರೀತಿಯಾಗಿ ಯಥಾರ್ಥವಾದದ್ದನ್ನೇ ಆಡಿದ್ದಾನೆ. ಒಂದು ವೇಳೆ ಆಡಿದರೂ ಕೂಡ ಅದನ್ನು ಈಗ ತಾನೇ ನಾವು ನೋಡಿಕೊಂಡ ಹಾಗೆ ಯೋಬನ ಗ್ರಂಥ 42ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನು ಆಡಿದ್ದನ್ನು ತಿರಸ್ಕರಿಸಿ ದೇವರು ನನ್ನನ್ನು ಹೊಡೆದಿದ್ದಾನೆ, ದೇವರು ನನ್ನನ್ನು
ಕಾರಣವಿಲ್ಲದೆ ವ್ಯವಹರಿಸಿದ್ದಾನೆ ಎಂಬುದಾಗೆಲ್ಲ ಹೇಳುವಂಥ ಮಾತುಗಳನ್ನು ಆನಂತರ ಯೋಬನು ಆಡಿದ್ದನ್ನು ತಿರಸ್ಕರಿಸ್ತಾನೆ. ಆದರೂ ಕೂಡ ದೇವರು ಯೋಬನ ವಿಷಯದಲ್ಲಿ ಕೋಪ ಮಾಡಿಕೊಳ್ಳದೆ ಅವನ ಸ್ನೇಹಿತರು 3 ವಿಷಯದಲ್ಲಿ ಕೋಪ ಮಾಡಿಕೊಳ್ಳುವಂಥ ವಿಷಯವನ್ನು ಯೋಬ 42:7 ನಾವು ನೋಡಿಕೊಳ್ತೇವೆ. 17ನೇ ವಚನದಲ್ಲಿ ಯೋಬನು ಹೇಳಿದಂಥ ಒಂದು ಮಾತು, ನನ್ನ ವಿಜ್ಞಾಪನೆಯು ನಿರ್ಮಲವಾದದ್ದು. ವಾವ್, ಆಶ್ಚರ್ಯ! ನನ್ನ ವಿಜ್ಞಾಪನೆಯು ನಿರ್ಮಲವಾದದ್ದು. ಹೌದು, ನಿಜವಾಗಿಯೂ ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ಯೋಬನ ವಿಷಯದಲ್ಲಿ ನಾವು ನೋಡುವಾಗ ಅವನು ನಿರ್ಮಲವಾಗಿ ನಾನು ಪ್ರಾರ್ಥನೆ ಮಾಡಿದ್ದೇನೆ ಎಂಬುದಾಗಿ ಹೇಳುವ ಆತನಾಗಿದ್ದಾನೆ. ಇದನ್ನೇ ನಾನು ಯೋಚನೆ ಮಾಡುವಾಗ ಒಂದು ವಾಕ್ಯ ಕೀರ್ತನೆಯಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ. ಅದನ್ನು ನಾವು ನೋಡಿಕೊಳ್ಳೋಣ. ಪ್ರಾರ್ಥನೆಗೆ ಸಂಬಂಧಪಟ್ಟಂಥ ಒಂದು ಕೀರ್ತನೆ 66ನೇ ಅಧ್ಯಾಯದಲ್ಲಿರುವಂಥದ್ದು. ಮತ್ತು ಆ ಕೀರ್ತನೆಯಲ್ಲಿ 66:18ನೇ ವಚನ ಹೀಗಿದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಹೌದು, ಕೀರ್ತನೆಗಾರನ ಒಂದು ಅನುಭವ ಕೂಡ ಹಾಗೇ ಇತ್ತು. ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದರೆ ದೇವರು ನನ್ನ ಪ್ರಾರ್ಥನೆ ಕೇಳೋದಿಲ್ಲ. ಆ ರೀತಿಯಾಗಿ ಹೇಳಿಬಿಟ್ಟು 19ನೇ ವಚನದಲ್ಲಿ, ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ, ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸುವುದಿಲ್ಲ. ಯಾವಾಗ ನಮ್ಮಲ್ಲಿ ಶುದ್ಧತ್ವವನ್ನು ನಾವು ಕಾಪಾಡಿಕೊಳ್ತೇವೋ ಆಗ ಧೈರ್ಯ ಪ್ರಾರ್ಥನೆಯಲ್ಲಿ ನಮಗೆ ಬರುತ್ತೆ. ಯೋಬನು ಕೂಡ ನನ್ನ ವಿಜ್ಞಾಪನೆಯು ನಿರ್ಮಲವಾದದ್ದು. ಕಷ್ಟ ಬರ್ತಾ ಇದೆ, ಮಕ್ಕಳು ಸತ್ತು ಹೋಗಿದ್ದಾರೆ, ಆಸ್ತಿ ಎಲ್ಲ ಹೋಗಿಬಿಟ್ಟಿದೆ, ಸಿರಿವಂತನಿಗೆ ಸಡನ್ನಾಗಿ ಒಂದೇ ಬಹುಬೇಗನೆ ಬಡವನಾಗಿಬಿಟ್ಟಿದ್ದಾನೆ, ಆರೋಗ್ಯ ಎಲ್ಲ ಕೆಟ್ಟು ಹೋಗಿಬಿಟ್ಟಿದೆ. ಆದರೂ ಕೂಡ ಅವನು ಈ ಒಂದು ಹೇಳಿಕೆಯನ್ನು ಹೇಳಿಬಿಟ್ಟು 21ನೇ ವಚನದಲ್ಲಿ, ನನ್ನ ನ್ಯಾಯವನ್ನು ದೇವರ ಮುಂದೆಯೂ ಮಾನವನ ನ್ಯಾಯವನ್ನು ಅವನ ಮಿತ್ರನ ಮುಂದೆಯೂ ಸ್ಥಾಪಿಸಲಿ ಎಂದು ದೇವರಿಗೇನೇ ಕಣ್ಣೀರು ಸುರಿಸುತ್ತೇನೆ. ವಾವ್, ಎಂಥ ಮಾತು! ದೇವರ ಮುಂದೆ ದೇವರಿಗೇನೆ ನಾನು ಕಣ್ಣೀರು ಸುರಿಸ್ತೀನಿ. ಬೆಸ್ಟ್. ಸ್ನೇಹಿತರು ಎಷ್ಟೊಂದು ಮಾತುಗಳನ್ನು ಆಡಲಿಕ್ಕೆ ಅವರ ನಿಜಕ್ಕೂ ಸ್ನೇಹಿತರು ಬಂದಂಥ 3 ಉದ್ದೇಶ ಈಗ ಮರ್ತೋಗ್ಬಿಟ್ಟಿದ್ದಾರೆ. ಸ್ನೇಹಿತರ 3 ಉದ್ದೇಶಗಳು ಏನು? ನಾವೆಲ್ಲರೂ ಕೂಡಬೇಕು, 1; ಸಂತಾಪವನ್ನು ತೋರ್ಪಡಿಸಬೇಕು, 2; ಯೋಬನನ್ನು ಸಂತೈಸಬೇಕು, ಬನ್ನಿರಿ ಅಂತ ಹೇಳ್ಬಿಟ್ಟು 3 ಉದ್ದೇಶ ಇಟ್ಕೊಂಡು ಬಂದರು. ಈಗ ಅವರು ಆದರಣೆ ಮಾಡೋ ಬದಲು ಈತನಿಗೆ ಭಾಳ ನೋವಾಗ್ಬಿಟ್ಟೈತೆ, ಕಷ್ಟ ಆಗ್ಬಿಟ್ಟೈತೆ. ಆದ ಕಾರಣ ಯೋಬನ್ ಏನು ಹೇಳ್ತಾನೆ, ನಾನು ದೇವರಿಗೇನೇ ಕಣ್ಣೀರು ಸುರಿಸುತ್ತೇನೆ ಎಂಬುದಾಗಿ ಯೋಬ 16:21 ತನ್ನ ಪ್ರಾರ್ಥನೆಯನ್ನು ಕಣ್ಣೀರಿನ ರೂಪದಲ್ಲಿ ಸುರಿಸುತ್ತಾನೆ ಯೋಬ. 16ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.